ಮನುಷ್ಯ ದೇವರಾಗಬಹುದು ಅಂತ ಅದ್ವೈತ ಹೇಳುತ್ತೆ. ಈಗ ನಾನೇ ದೇವರು. ಅದ್ವೈತದಲ್ಲಿ ಮನುಷ್ಯನು ದೇವರಾಗಬಹುದು ಅಂತ ಇದೆ. ನೀವು ಅದನ್ನೇ ಹಿಡ್ಕೊಂಡು ಯಾಕೆ ವಾದ ಮಾಡ್ತೀರಾ? ಅದ್ವೈತ ಏನು ಹೇಳಿದ್ದೋ ಅದನ್ನು ದ್ವೈತ ಒಪ್ಪಿಲ್ವಲ್ಲ, ವಿಶಿಷ್ಟಾದ್ವೈತನೂ ಒಪ್ಪಿಲ್ವಲ್ಲ. ನೀವು ಅದು ಎರಡನ್ನು ಬಿಟ್ಟು ಈ ಅದ್ವೈತವನ್ನೇ ಹಿಡ್ಕೊಂಡು ನಾನೇ ದೇವರು ಅಂತಂದರೆ, ಆ ಕಾಲದಲ್ಲಿಯೇ ಅದ್ವೈತ ಯಾವಾಗ ಬಂತು, ಅದ್ವೈತ ಬಂದಂತಹ ಕಾಲಘಟ್ಟದಲ್ಲಿದೆ ವಿಶಿಷ್ಟಾದ್ವೈತ ಬಂತು, ದ್ವೈತ ಬಂತು. ದ್ವೈತ ಏನು ಹೇಳ್ತದೆ? ಅದ್ವೈತಕ್ಕೆ ವಿರೋಧವಾಗಿ ಹೇಳ್ತದೆ. ದೇವರೇ ಬೇರೆ, ಮನುಷ್ಯನೇ ಬೇರೆ, ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ ಅಂತ ಹೇಳಿ ದ್ವೈತ ಹೇಳುತ್ತಲ್ಲ, ಅದನ್ನು ತಗೊಳ್ಳೋಣ. ಇದು ನಿಮಗಿಷ್ಟ ಆಗಿಲ್ಲ ಅಂತಂದರೆ ಯಾವುದು? ಅದ್ವೈತ. ಅದ್ವೈತ ಏನು ಹೇಳುತ್ತೆ? ಮನುಷ್ಯನು ದೇವರಾಗಲೂಬಹುದು ಅಂತ ಹೇಳುತ್ತೆ. ದ್ವೈತ ಏನು ಹೇಳುತ್ತೆ? ಇಲ್ಲ, ಮನುಷ್ಯ ಯಾವತ್ತೂ ಕೂಡ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರೇ ಬೇರೆ, ಮನುಷ್ಯನೇ ಬೇರೆ, ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ ಅಂತ ಹೇಳುತ್ತೆ. ಅದನ್ನು ತಗೊಳ್ಳಿ. ಇದಿಷ್ಟ ಆದರೆ ಇದನ್ನು ತಗೊಳ್ಳಿ, ಅದಿಷ್ಟ ಆದರೆ ಅದನ್ನು ತಗೊಳ್ಳಿ. ಇನ್ನು ಶಕ್ತಿ ವಿಶಿಷ್ಟ ಅದ್ವೈತ, ಅದು ಬೇಕಾದ್ರೆ ಅದನ್ನು ತಗೊಳ್ಳಿ. ಅದು ಇದನ್ನು ಹೂ ಅಂತದೆ, ಅದನ್ನು ಹೂ ಅಂತದೆ. ಇದು ಯಾವುದು ಬೇಕಾದ್ರೂ ತಗೊಳ್ಳಿ, ಆದರೆ ನಿರ್ಧಾರ ನಿಮ್ಮದು. ನಿರ್ಧಾರ ನಿಮ್ಮದು. ಈ ಜಗತ್ತಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಹೂವು ಇದೆ, ಮುಳ್ಳು ಇದೆ, ಅಮೃತನೂ ಇದೆ, ವಿಷನೂ ಇದೆ. ಆಯ್ಕೆ ನಿಮ್ಮದು. ನಾನೇ ದೇವರು ಅಂತ ಅಂದ್ಕೊಳ್ತೀರಾ? ಅಂದ್ಕೊಳ್ಳಿ. ನಾನು ದೇವರಲ್ಲ, ನನಗೊಬ್ಬ ದೇವ ಇದ್ದಾನೆ, ನಾನು ಅವನ ಕೈ ಕೆಳಗಡೆ ಇದ್ದೀನಿ ಅಂತ ತಿಳ್ಕೊತೀರಾ? ಹಂಗೆ ತಿಳ್ಕೊಳ್ಳಿ. ಇಲ್ಲ ದೇವರೇ ಇಲ್ಲ ಅಂತ ತಿಳ್ಕೊತೀರಾ? ತಿಳ್ಕೊಳ್ಳಿ. ನಿಮ್ಮ ಅಧ್ಯಯನ, ನಿಮ್ಮ ಆಯ್ಕೆ, ನಿಮ್ಮ ಯೋಗ ಜೀವನ. ನೀವು ಏನು ಸಾಧಿಸಬೇಕು ಅಂತ ಹೊರಡ್ತೀರಿ, ಏನು ಪಡ್ಕೊಳ್ಬೇಕು ಅಂತ ಹೊರಡ್ತೀರಾ, ಏನು ಹುಡುಕ್ಲಿಕ್ಕೆ ಅಂತ ಹೊರಡ್ತೀರಾ, ಅದು ನೀವು ಯಾವ ರೀತಿ ಪಡ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಇವಾಗ ನಾವು ದ್ವೈತ ತಗೊಳ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಹೇಳುತ್ತೆ ದ್ವೈತ, ನೀನು ಪರಮಾತ್ಮನನ್ನು ಪಡಿಬೇಕು ಅಂತಂದರೆ ನೀನು ತುಂಬ ತಪಸ್ಸು ಮಾಡಬೇಕು, ನೀನು ಯೋಗ ಮಾಡಬೇಕು, ನೀನು ಕಟ್ಟುನಿಟ್ಟಾದ ಜೀವನವನ್ನು ನೀನು ಮಾಡಬೇಕು, ನಿನ್ನ ಬೇಕು ಬೇಡಗಳಿಗೆ ನಿಯಂತ್ರಣವನ್ನು ಇಡಬೇಕು, ನಿನ್ನ ಅರಿಷಡ್ವರ್ಗಗಳನ್ನು ನೀನು ಗೆಲ್ಲಬೇಕು, ನಿನ್ನ ಅಂತರಂಗದ ಇಂದ್ರಿಯಗಳನ್ನು ನೀನು ಗೆಲ್ಲಬೇಕು, ನಿನ್ನ ಆತ್ಮ ಪರಿಶುದ್ಧವಾದಂತಹ ಆತ್ಮ ಆಗಬೇಕು. ಆವಾಗಲೇ ನೀನು ಆ ಪರಮಾತ್ಮನನ್ನು ಸೇರಲಿಕ್ಕೆ ಸಾಧ್ಯ ಅಂತ ಹೇಳ್ತದೆ. ಆದರೆ ಅದ್ವೈತ ಏನು ಹೇಳ್ತದೆ? ನೀನು ಸಾಧನೆ ಮಾಡ್ತಾ ಹೋಗು, ಒಂದು ದಿನ ನೀನೇ ಪರಮಾತ್ಮನಾಗಿಬಿಡ್ತೀಯಾ. ಅದಕ್ಕೆ ತುಂಬ ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತಾರೆ. ಸಮುದ್ರದ ನೀರು ಮಳೆಯ ರೂಪದಲ್ಲಿ ಅದು ಭೂಮಿ ಮೇಲೆ ಎಲ್ಲ ಕಡೆ ಬರ್ತದೆ. ಆ ಬಂದಂತಹ ನೀರು ಕೊನೆಯದಾಗಿ ಅದು ನದಿಗಳಲ್ಲಿ ಸೇರಿಕೊಂಡು ನದಿಯ ಮುಖಾಂತರ ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಹಾಗೆ ಅಂತೇಳ್ಬಿಟ್ಟು ಅದನ್ನು ಎಕ್ಸಾಂಪಲ್ ಕೊಟ್ಟು, ನೀನು ಪರಮಾತ್ಮನಿಂದ ನೀನು ಬಂದೆ, ಮತ್ತೆ ನೀನು ಪರಮಾತ್ಮನೇ ಆಗ್ತೀಯಾ, ಪರಮಾತ್ಮನಲ್ಲೇ ಸೇರ್ಕೊಂಡು ಬಿಡ್ತೀಯಾ. ಅಂದರೆ ನಿನಗೂ ಪರಮಾತ್ಮನಿಗೂ ಏನೂ ವ್ಯತ್ಯಾಸ ಇಲ್ಲ. ನೀನು ಪರಮಾತ್ಮನ ಅಂಶನೇ ಆಗಿದ್ದೀಯಾ, ಅಂದರೆ ನೀನು ಶಿವನೇ ಅಂಶನೇ ಆಗಿದ್ದೀಯಾ. ಒಂದು ದಿನ ನೀನು ಶಿವನಲ್ಲೇ ಬೆರ್ತೋಗಿಬಿಡ್ತೀಯ. ಆದ್ದರಿಂದ ಶಿವನಿಗೂ ನಿನಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿಬಿಟ್ಟು ಅದ್ವೈತ ಹೇಳ್ತದೆ. ಹಾಗಿದ್ದರೆ ಭೂಮಿ ಮೇಲೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಶಿವನೇ ಅಂಶ ಆಗಿದ್ದರೆ ಮನುಷ್ಯ ದೇವರೇ ಆಗಿದ್ದರೆ ಈ ಭೂಮಿಯ ಮೇಲೆ ಇಷ್ಟೊಂದು ಅನ್ಯಾಯಗಳು, ಮೋಸಗಳು, ವಂಚನೆಗಳು, ಕೊಲೆ, ಸುಲಿಗೆ, ದಬ್ಬಾಳಿಕೆ, ದೌರ್ಜನ್ಯಗಳು ಇವೆಲ್ಲ ಯಾಕೆ ನಡೀತಾ ಇತ್ತು? ನಮಗೆ ಈ ಪೊಲೀಸ್ ಸ್ಟೇಷನ್ನು, ಈ ಜೈಲು ಇವೆಲ್ಲ ಯಾಕೆ ಬೇಕಾಗಿತ್ತು?
ಆ ನ್ಯಾಯಾಲಯಗಳು ಯಾಕೆ ಬೇಕಾಗಿತ್ತು? ಇವೆಲ್ಲ ಏನಕ್ಕೆ ಬೇಕಾಗಿತ್ತು? ಯಾಕೆಂದರೆ ಎಲ್ಲರೂ ದೇವರುಗಳೇ ಅಲ್ವಾ, ಎಲ್ಲರೂ ದೇವಮಾನವರೇ ಅಲ್ವಾ, ದೇವರ ಅಂಶನೇ ಅಲ್ವಾ, ಎಲ್ಲ ದೇವ್ರುಗಳು ಹಾಕ್ಬಿಡ್ಬೋದಾಗಿತ್ತಲ್ಲ. ಹಾಗಿದ್ರೆ ಹೀಗೆ ಒಬ್ಬನ್ನ ತೊಗೊಂಡೋಗ್ಬಿಟ್ಟು ಲಾಕ್ ಚೆನ್ನಾಗಿ ಹೊಡಿತಾರೆ ಪೊಲೀಸ್ನವರು. ಅದು ದೇವ್ರನ್ನ ಹೊಡಿದಾರ? ದೇವ್ರನ್ನ ಹೊಡಿತಾ ಇದ್ದಾರಾ? ಹಾಗಾದರೆ ಈ ಕಳ್ಳ ಯಾರು, ಆ ಪೊಲೀಸ್ ಯಾರು? ಇಬ್ಬರು ದೇವ್ರುಗಳೇ ಅಲ್ವಾ, ಅವರಿಬ್ಬರು ಹೊಡೆದಾಡ್ತಾವ್ರ? ಒಬ್ಬನ್ನ ತೊಗೊಂಡೋಗ್ಬಿಟ್ಟು ಜೈಲಿಗೆ ಹಾಕಿ ಅವನೇ ದೇವ್ರು ಜೈಲಿಗೆ ಹೋದ್ನ? ಒಬ್ಬ ಇನ್ನೊಬ್ಬನ್ನ ಕೊಲೆ ಮಾಡ್ದ, ದೇವ್ರನ್ನೇ ಕೊಲೆ ಮಾಡ್ತಾ? ಯಾಕಂದರೆ ಎಲ್ಲ ದೇವ್ರುಗಳಲ್ವ, ಮನುಷ್ಯನೇ ದೇವ್ರಾಗ್ಬಿಟ್ಟವನಲ್ವಾ. ಹೋಗಿ ಸಾಧನೆ ಮಾಡಿ ಮಹರ್ಷಿ ಆಗಿದ್ದೇನೆ ಅಂತಲೇ ಇಟ್ಕೊಳ್ಳೋಣ, ಅವನಿಗೆ ಸಾವು ಬರಲ್ವಾ? ಸಾವು ಬಂದರೆ ಸಾಯಲ್ವಾ? ಅವನು ಹುಟ್ಟಿದಾನೆ ಸಾಯ್ತಾನೆ, ಹುಟ್ಟಿ ಸಾಯೋರು ದೇವ್ರಾಗ್ತಾರ? ದೇವರು ಹುಟ್ಟಿ ಸಾಯ್ತಾನ? ದೇವರು ಮನುಷ್ಯರ ಹೊಟ್ಟೆನಲ್ಲಿ ಹುಟ್ಟುತ್ತಾನ? ದೇವರು ಮನುಷ್ಯನ ವೀರ್ಯ ಬಿಂದುವಿಂದ ತಯಾರಾಗ್ತಾನ? ಅವನು ಇಲ್ಲಿ ಭೂಮಿ ಮೇಲೆ ಬಂದು ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿ ಇಲ್ಲಿ ಸಂಸಾರ, ಇಲ್ಲಿಯ ಬದುಕು, ಇಲ್ಲಿಯ ಜೀವನ, ಇಲ್ಲಿಯ ವ್ಯವಸ್ಥೆ, ಇಲ್ಲಿಯ ಸಂಬಂಧಗಳು ಇದೆಲ್ಲ ಮಾಡ್ತಾನ? ದೇವನು ಒಬ್ಬ ಸೃಷ್ಟಿಕರ್ತ. ಆ ನಿರಾಕಾರ ಶಿವ ಅವನು ಈ ಸೃಷ್ಟಿಯನ್ನು ಮಾಡಿದಂಥವನು. ಸರಿ, ಮನುಷ್ಯನು ದೇವರು ಅನ್ನೋದಾದರೆ ಏನಾರು ಒಂದು ಸೃಷ್ಟಿ ಮಾಡಲಿ, ಒಂದು ಸಣ್ಣದೊಂದು ಏನಾರು ಒಂದು ಸೃಷ್ಟಿ ಮಾಡಲಿ. ಒಂದು ಮರನೋ, ಒಂದು ಗಿಡನೋ, ಒಂದು ಪ್ರಾಣಿನೋ, ಒಂದು ಪಕ್ಷಿನೋ, ಕೊನೆಗೆ ಏನೂ ಆಗಲಿಲ್ಲ ಅಂದರೆ ಒಂದು ನೊಣನಾದ್ರೂ ಸೃಷ್ಟಿ ಮಾಡಲಿ. ಅದು ಆಗಲಿಲ್ಲ ಅಂದರೆ ಒಂದು ಜಿರ್ಲೆನ ಸೃಷ್ಟಿ ಮಾಡಲಿ. ಅದು ಆಗಲಿಲ್ಲ ಅಂದರೆ ಒಂದು ಸೊಳ್ಳೆನ ಸೃಷ್ಟಿ ಮಾಡಲಿ. ಸೃಷ್ಟಿಸಿದವನನ್ನು ನಾವು ಸೃಷ್ಟಿಕರ್ತ ಅಂತೀವಿ, ಸೃಷ್ಟಿಕರ್ತನನ್ನು ನಾವು ದೇವ ಅಂತೀವಿ, ಅವನು ದೇವರು ಅಂತ ಕರಿತೀವಿ. ಮನುಷ್ಯ ದೇವರು ಆಗೋದಾಗಿದ್ದರೆ ಏನಾದರೂ ಒಂದು ಸೃಷ್ಟಿ ಮಾಡಲಿ, ಬೇಡ ಅವನ ಸಾವನ್ನು ಅವನು ಗೆಲ್ಲಲಿ ಸಾಕು, ಅವನ ಸಾವನ್ನು ಅವನ ಗೆಲ್ಲಲಿ. ಆಗೋದಿಲ್ಲ, ಅವನ ಸಾವನ್ನೇ ಅವನು ಗೆಲ್ಲಕ್ಕೆ ಆಗೋದಿಲ್ಲ ಅಂತಂದರೆ ಹೊಸ ಸೃಷ್ಟಿನೇನು ಮಾಡ್ತಾನೆ? ಜೀವನ ಎಲ್ಲಿ ಸೃಷ್ಟಿ ಮಾಡ್ತಾನೆ? ಜೀವನ ತೆಗಿತಾನೆ ಅಷ್ಟೇ. ಮನುಷ್ಯ ಯಾವ ಕಾರಣಕ್ಕೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶರಣರು ಹೇಳ್ತಾರೆ, ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಏನು ಆಗಬಹುದು? ಅವನು ಒಬ್ಬ ದೈವ ಮಾನವನಾಗಬಹುದಷ್ಟೇ, ಅಂದರೆ ದೈವ ಗುಣಗಳುಳ್ಳಂತಹ ಮಾನವನಾಗ್ಬೋದಷ್ಟೇ, ಅಥವಾ ಒಬ್ಬ ಶ್ರೇಷ್ಠವಾದಂಥ ಆತ್ಮ ಆಗ್ಬೋದಷ್ಟೇ, ಶ್ರೇಷ್ಠನಾದಂಥ ಮಹಾತ್ಮನಾಗ್ಬೋದಷ್ಟೇ. ಪಾಪಾತ್ಮನಿಂದ ಪುಣ್ಯಾತ್ಮನಿಂದ ಮಹಾತ್ಮನಾಗ್ಬೋದು, ಅದಕ್ಕಂತ ಮೇಲೆ ದೇವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮನುಷ್ಯ ದೇವರಾಗ್ತಾನೆ, ಮನುಷ್ಯನೇ ದೇವರು ಅಂತ ಹೇಳಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಮಾತ್ರ. ಆದರೆ ಜಗತ್ತಲ್ಲಿ ಯಾರೂ ಕೂಡ ಮನುಷ್ಯರನ್ನು ಆ ದೇವರ ಸ್ಥಾನಕ್ಕೆ ಇಟ್ಟೇ ಇಲ್ಲ. ಮನುಷ್ಯರನ್ನು ದೇವರ ಸ್ಥಾನಕ್ಕೆ ಇಡೋದು ಎಷ್ಟು ಅಪರಾಧ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಆ ದೇವರ ಮಹಿಮೆ ಏನು, ಅವನ ಶ್ರೇಷ್ಠತೆ ಏನು, ಅವನ ಶಕ್ತಿ ಏನು. ಆಫ್ಟರ್ ಈ ಹುಲ್ಲು ಮನುಷ್ಯನನ್ನು, ಈ ವೈರಸ್ಸು, ಈ ಜಗತ್ತಲ್ಲಿ ಇವನೊಂದು ವೈರಸ್ಸು, ಒಂದು ಸಣ್ಣ ಕ್ರಿಮಿಕೀಟ, ಈ ಕ್ರಿಮಿಕೀಟನ ತೊಗೊಂಡೋಗಿ ದೇವ್ರ ಸ್ಥಾನಕ್ಕೆ, ಆ ದೇವ್ರ ಲೆವೆಲ್ಗೆ ಇಡ್ತೀವಿ ಅಂತಂದರೆ ಎಷ್ಟು ಅಪರಾಧ. ಇದು ನಮ್ಮ ಅಜ್ಞಾನ. ಮನುಷ್ಯ ದೇವರು ಅಂತಕ್ಕಂಥದ್ದು, ಮನುಷ್ಯನನ್ನು ಪೂಜೆ ಮಾಡುವಂಥದ್ದು, ದೈವ ಮಾನವ ಅನ್ನುವಂಥದ್ದು, ನಡೆದಾಡುವ ದೇವರು ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಆ ಸೃಷ್ಟಿಕರ್ತ ನಿರಾಕಾರ ಶಿವನಿಗೆ ಮಾಡುವಂಥ ಅಪಮಾನ. ಅದು ಅಜ್ಞಾನ. ನಮಗೆ ದೇವರು ಗೊತ್ತಿಲ್ಲ ಅಂದರೆ ಸುಮ್ಮನೆ ಇದ್ಬಿಟ್ರೆ ನಡೆದ್ಬಿಡ್ತದೆ. ಆದರೆ ಆ ದೇವರ ಆ ಸ್ಥಾನಕ್ಕೆ ಪ್ರತಿಸ್ಪರ್ಧಿಗಳನ್ನು ಮಾಡ್ತೀವಲ್ಲ ನಾವು, ದೇವರ ಸ್ಥಾನಕ್ಕೆ ಪ್ರತಿಸ್ಪರ್ಧಿಗಳನ್ನು ಮಾಡಿ, ಆ ದೇವರು ಈ ದೇವರು ಒಂದೇ, ಮನುಷ್ಯನೂ ದೇವರಾಗಬಹುದು, ಮನುಷ್ಯನೂ ದೇವರೇ ಅಂತ ಹೇಳಿ ದೇವರಿಗೆ ಕೊಡುವಂತಹ ಎಲ್ಲ ಭಕ್ತಿಯನ್ನು ನಾವು ತೋರಿಸ್ತೀವಲ್ಲ, ಅಂತಹ ಅಪರಾಧವನ್ನು ಯಾರೂ ಮಾಡಬಾರ್ದು. ಅದು ನಮ್ಮ ಈ ಶರೀರದ ಮಾಲೀಕ, ಈ ಆತ್ಮದ ಮಾಲೀಕ,
ಈ ಉಸಿರಿನ ಮಾಲೀಕ, ಈ ಉಸಿರಿನ ಮಾಲೀಕನಿಗೆ ಮಾಡುವಂತಹ ಮೋಸ, ಅಪಚಾರ ಅಂಥದ್ದು ಮಾಡಬಾರ್ದು. ಅವನು ಎಷ್ಟೇ ಸಾಧಕನಾಗಿರಲಿ, ಎಷ್ಟೇ ಮಹರ್ಷಿ ಆಗಿರಲಿ, ಯೋಗಿ ಆಗಿರಲಿ, ಏನೇ ಆಗಿರಲಿ, ಅವರಷ್ಟಕ್ಕೆ ಅವರು ಒಬ್ಬ ಯೋಗಿ ಅಷ್ಟೇ, ದೇವರಲ್ಲ. ಅವರಲ್ಲಿರ್ತಕ್ಕಂಥ ವಿದ್ವತ್ಗೆ, ಜ್ಞಾನಕ್ಕೆ ಮರ್ಯಾದೆ ಕೊಡೋಣ. ಅದು ಆ ಜ್ಞಾನವನ್ನು ಅವರು ತಗೊಂಡು ಇದೇ ಜನ್ಮ ಕಡೆ ಮಾಡಿಕೊಂಡು ಮುಕ್ತಿ ಪಡ್ಕೊಳ್ಳಿ. ಅದನ್ನೇನು ಬೇರೆ ಯಾರಿಗೂ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಅವರಂತೆ ನಾವು ಆಗಿ ಮುಕ್ತಿ ಮಾರ್ಗವನ್ನು ಪಡೆದುಕೊಳ್ಳುವಂಥದ್ದನ್ನು ನಾವು ಮಾಡಬೇಕು. ಬೇಕಾದರೆ ಅವರನ್ನು ನಾವು ಒಬ್ಬರ ಗುರು ಅಂತ ಸ್ವೀಕಾರ ಮಾಡ್ಬೋದು, ಏನು ತಪ್ಪೇನಿಲ್ಲ. ಒಬ್ಬ ಆಧ್ಯಾತ್ಮಿಕ ಗುರು ಅಂತ ಹೇಳಿ ನಾವು ಸ್ವೀಕಾರ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ದೇವರು ಅಂತ ಹೇಳಿಬಿಟ್ಟು ಪಟ್ಟ ಕೊಡೋದಿದೆಯಲ್ಲ, ಆ ದೇವರ ಸ್ಥಾನಕ್ಕೆ ಅವರನ್ನು ಪ್ರತಿಸ್ಪರ್ಧಿ ಮಾಡೋದಿದೆಯಲ್ಲ, ಅದರಂಥ ಘನಘೋರ ಅಪರಾಧ ಮತ್ತೊಂದಿಲ್ಲ. ಅದರಂತಹ ನಾಯಕ ನರಕ ಮತ್ತೊಂದಿಲ್ಲ. ಅದರಿಂದ ನಮ್ಮ ಶರಣರು ಪ್ರಾರಂಭದಲ್ಲಿ ಕೆಲವು ವಚನಕಾರರು ಅದ್ವೈತನೇ ಬರೀತಾರೆ. ನೀನು ಯಾರೆಂದು ತಿಳಿದರೆ ನೀನೇ ದೇವ ಅಂತ ಬರೀತಾರೆ. ಅದೇ ಶರಣರು ಅವ್ರಿಗೆ ಜ್ಞಾನೋದಯ ಆದಾಗ ಹೇಳ್ತಾರೆ, ಶಿವನನ್ನು ಬಿಟ್ಟು ಅನ್ಯ ದೇವರಿಲ್ಲ, ಅವನು ನಿರಾಕಾರ ಶಿವ, ಅವನು ಜ್ಯೋತಿ ಸ್ವರೂಪ ಶಿವ, ಅವನು ಜಗತ್ತಿನ ಒಡೆಯ, ಅವನಿಗಿಂತ ಮತ್ತೊಂದು ದೇವರಿಲ್ಲ, ಅವನಿಗೆ ಯಾವುದೇ ಸಹಾಯಕ ದೇವರುಗಳೇ ಇಲ್ಲ ಅಂತ ಬರೀತಾರೆ ವಚನಗಳನ್ನು. ಇದು ವಿಕಾಸವಾದ ಆಧ್ಯಾತ್ಮಿಕ ವಿಕಾಸ ಆಗ್ತಾ ಹೋಗ್ತಾ ಇರ್ತದೆ. ಇವೆಲ್ಲ ಅದ್ವೈತ, ಇವೆಲ್ಲ ಪ್ರಾರಂಭದ ಈ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ ಅಥವಾ ಈ ಆಧ್ಯಾತ್ಮಿಕದಲ್ಲಿ ಪ್ರಾರಂಭದಲ್ಲಿ ಬಂದಂತಹ ಜ್ಞಾನಗಳು ಇವು ಪ್ರಾರಂಭದಲ್ಲಿ ಉಟ್ಕೊಂಡಂಥವು ಇವೆಲ್ಲವೂ ಕೂಡ. ಆದರೆ ಈಗ ಆಧ್ಯಾತ್ಮಿಕ ಬೆಳೆದಿದೆ. ಹೇಗೆ ನಮ್ಮ ಸೈನ್ಸ್ ಬೆಳೆದಿದೆ, ನಮ್ಮ ಜೀವನಗಳು ಬೆಳೆದಿದೆ, ನಮ್ಮ ಎಲ್ಲ ಬದುಕುಗಳು, ಎಲ್ಲ ಟೆಕ್ನಾಲಜಿ ಎಲ್ಲವೂ ಬೆಳೆದಿದೆ, ಎಲ್ಲ ರಂಗದಲ್ಲೂ ಬೆಳೆದಿದೆ ಅಂತ ಇಟ್ಕೊಳ್ಳಿ. ಆಧ್ಯಾತ್ಮಿಕ ಒಂದೇ ಅಲ್ಲ, ಎಲ್ಲದರಲ್ಲೂ ಬೆಳೆದಿದೆ. ಆಧ್ಯಾತ್ಮಿಕ ಅಂತಕ್ಕಂಥದ್ದು ಒಂದು ಸಂಶೋಧನೆ ಮಾರ್ಗನೇ. ಈ ಸಂಶೋಧನೆ ಮಾರ್ಗದಲ್ಲಿ ಬರ್ತಾ ದೊಡ್ಡ ಧರ್ಮಗ್ರಂಥಗಳು ಬಂತು, ದೊಡ್ಡ ಧರ್ಮಗಳೇ ಉಟ್ಕೊಂಡವೆ. ಜಗತ್ತಿನಲ್ಲಿ ಅತಿ ದೊಡ್ಡ ಧರ್ಮಗಳಿದ್ದಾವೆ. ಅತಿ ದೊಡ್ಡ ಸಂಖ್ಯೆಯ ಜಗತ್ತಿನ ಜನಸಂಖ್ಯೆಯ ಬಹುಪಾಲು ಜನಗಳನ್ನು ಆವರಿಸ್ಕೊಂಡಿರ್ತಕ್ಕಂಥ ಧರ್ಮಗ್ರಂಥಗಳು ಇದ್ದಾವೆ. ಆ ಧರ್ಮಗ್ರಂಥಗಳೇನು ಹೇಳ್ತವೆ? ನೀನೇ ಬೇರೆ, ದೇವರೇ ಬೇರೆ. ನೀನು ದೇವರನ್ನು ಪಡ್ಕೋಬೇಕಷ್ಟೇ. ನೀನು ಕರ್ಮಗೇಡಿ, ನೀನು ಪಾಪಿ, ಅವನು ಪರಮಪಾವನ. ನೀನು ಪಾಪಿಯಾಗಿರ್ತಕ್ಕಂಥವನು ನಿನ್ನ ಪಾಪಗಳನ್ನು ಕಳ್ಕೊಂಡು ಆ ಪರಮಾತ್ಮನನ್ನು ಪಡೆಯುವಂಥ ಕೆಲಸವನ್ನು ಮಾಡು, ಯೋಗವನ್ನು ಮಾಡು, ಧ್ಯಾನವನ್ನು ಮಾಡು ಅಂತ ಹೇಳ್ತವೆ. ಅಂಥದ್ರಲ್ಲಿ ನಾವು ಈ ಆಧ್ಯಾತ್ಮಿಕದ ಪ್ರಾರಂಭಿಕ ಹಂತದ ಈ ಅದ್ವೈತದ ಪ್ರಕಾರವಾಗಿ ಮನುಷ್ಯನೇ ದೇವರು ಅಂತ ಅಂದುಬಿಟ್ರೆ ದೊಡ್ಡ ಅಪರಾಧ ಆಗುತ್ತೆ. ಇವು ನಾವು ಅಷ್ಟೇ ಅಲ್ಲ, ಮನುಷ್ಯನನ್ನು ದೇವರನ್ನೋದು ಒಂದು ಕಡೆ ಆದರೆ ಸೃಷ್ಟಿಯ ವಸ್ತುಗಳನ್ನು ದೇವರು ಅಂದ್ಕೊಂಡು ಬಿಟ್ಟಿದ್ದೀವಿ. ಸೃಷ್ಟಿನಲ್ಲಿ ಏನೇನು ವಸ್ತುಗಳಿದೆ, ಕಲ್ಲಿದೆ, ಮಣ್ಣಿದೆ, ಭೂಮಿ ಇದೆ, ನೀರಿದೆ, ಆಕಾಶ ಇದೆ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಇವನ್ನೆಲ್ಲ ದೇವರು ಅಂತ ಕಳ್ಕೊಳ್ತೀವಿ. ಮರಗಿಡಗಳನ್ನು ಕೂಡ ದೇವರು ಅಂತ ಪೂಜಿಸ್ತೀವಿ. ಪ್ರಾಣಿಗಳನ್ನು ದೇವರಂತ ಪೂಜಿಸ್ತೀವಿ. ಪಕ್ಷಿಗಳನ್ನು ಕೂಡ ದೇವರಂತ ಪೂಜಿಸ್ತೀವಿ. ಆದರೆ ಇವನ್ನೆಲ್ಲವನ್ನು ಇಟ್ಟವನು ಒಬ್ಬ ಇದ್ದಾನೆ ಅನ್ನೋದನ್ನು ಮರ್ತೋಗಿದ್ದೀವಿ. ಸೃಷ್ಟಿಯ ವಸ್ತುಗಳನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ, ದೇವರ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಸೃಷ್ಟಿಯ ವಸ್ತುಗಳನ್ನು ಇಟ್ಟವನು, ಸೃಷ್ಟಿಕರ್ತ ಒಬ್ಬ ಇದ್ದಾನೆ ಅನ್ನುವುದನ್ನು ಮರ್ತಿದ್ದೀವಿ. ಅದನ್ನು ಅರಿಯುವುದೇ ಜ್ಞಾನ. ನಮ್ಮ ಹಲ್ಲಮಪ್ರಭುಗಳು ಅದ್ವೈತದ ಬಗ್ಗೆ ಒಂದು ಹೇಳ್ತಾರೆ. ಅವರು ಕೂಡ ಮೊದಲು ಮನುಷ್ಯ ದೇವರ ಆಗ್ಬೋದು ಅಂತ ತಿಳ್ಕೊಂಡಿದ್ರು ಏನೋ. ಅವ್ರು ಹೇಳ್ತಾರೆ, ಅದ್ವೈತವ ನುಡಿದು ಅಹಂಕಾರಿ ಆದೆನಯ್ಯ, ಬ್ರಹ್ಮವ ನುಡಿದು ಭ್ರಮಿತನಾದೆನಯ್ಯ, ಶೂನ್ಯವ ನುಡಿದು ಸುಖ ದುಃಖಕ್ಕೆ
ಗುರಿಯಾದೆನಯ್ಯ ಗುಹೇಶ್ವರ. ನಿಮ್ಮ ಶರಣ ಆ ಸಂಗನ ಬಸವನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದೆನಯ್ಯ ಅಂತ ಬರೀತಾರೆ ಅಲ್ಲಮಪ್ರಭುಗಳು. ನಮಗೂ ನಿಮಗೆ ಗೊತ್ತಿದೆ ಅಲ್ಲಮಪ್ರಭು ಎಷ್ಟು ದೊಡ್ಡ ಜ್ಞಾನಿ ಅಂತ. ಅವರೂ ಕೂಡ ಪ್ರಾರಂಭ ಹಂತದಲ್ಲಿ ಹೀಗೆ ತಿಳ್ಕೊಂಡಿದ್ರು ಅಂತ ಅನಿಸುತ್ತೆ. ನಂತರ ಅವರಿಗೆ ಜ್ಞಾನೋದಯ ಆದಂಥ ಸಂದರ್ಭದಲ್ಲಿ ಈ ವಚನ ಬರೆದಿರ್ತಾರೆ. ಏನು ಹೇಳ್ತಾರೆ? ಅದ್ವೈತವ ನುಡಿದು ಅಹಂಕಾರಿಯಾದನಯ್ಯ ಅಂದರೆ ಏನು ಅರ್ಥ? ಮನುಷ್ಯನೇ ದೇವರು ಅಂತ ಹೇಳಿ ನಾನು ಅಹಂಕಾರ ಪಟ್ಟೆ, ಅಹಂಕಾರಿಯಾದನಯ್ಯ. ಬ್ರಹ್ಮವ ನುಡಿದು ಅಂದರೆ ನಾನೇ ದೇವರ ಸ್ಥಾನಕ್ಕೆ ಹೋಗಿದ್ದೀನಿ ಅಂತ ತಿಳ್ಕೊಂಡು ಭ್ರಮಿತನಾದನಯ್ಯ. ಭ್ರಮಿಸಿಬಿಟ್ಟೆ, ಮನುಷ್ಯನೇ ದೇವರಾಗ್ತಾನೆ, ಮನುಷ್ಯನ ದೇವರಾಗಲೂಬಹುದು ಅಂತ ಹೇಳಿ ನಾನು ಭ್ರಮೆಯಲ್ಲಿ ಹೋದೆ. ಶೂನ್ಯವ ನುಡಿದು ಸುಖ ದುಃಖಕ್ಕೆ ಗುರಿಯಾದನಯ್ಯ. ನಿಮ್ಮ ಶರಣ ಸಂಗನ ಬಸವಣ್ಣನವರ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದೆ. ಅಂದರೆ ಬಸವಣ್ಣನವರು ಬಂದು ಇದನ್ನು ಭೇದಿಸಿಕೊಟ್ರು ಅಂತ ಆಯಿತು. ಇಲ್ಲಿ ಭಕ್ತ ಮತ್ತು ಭಗವಂತ, ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಭೇದಿಸಿಕೊಟ್ರು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅದೇ ಅವರೇ ಮುಂದಕ್ಕೆ ಹೇಳ್ತಾರೆ, ಸಕಲಾದಿ ಭುವನಗಳಿಗೆ ನೀನೇ ತಂದೆ, ಸಕಲ ದೇವಾದಿ ದೇವರಿಗೆ ನೀನೇ ತಂದೆ. ಎನ್ನನ್ನು ಭವದಲ್ಲಿ ತಂದೆ, ನೀನು ನನ್ನ ತಂದೆ, ನೀನೇ ನನಗೆ ತಂದೆ. ಭವನದಲ್ಲಿ ನೀನು ನನಗೆ ತಂದೆ, ನೀನು ಭವಂಗಳಲ್ಲೆಲ್ಲರೂ ಕೂಡ ನೀನೇ ನನಗೆ ತಂದೆ. ಅಂದರೆ ಆ ನಿರಾಕಾರ ತತ್ವ, ಆ ನಿರಾಕಾರ ಶಿವ, ಅವನೇ ಶಾಶ್ವತ, ಅವನೇ ಸತ್ಯ ಅನ್ನುವಂಥದ್ದನ್ನು ಇಲ್ಲಿ ಯಾರೂ ಅದ್ವೈತವೇ ಸರಿ ಅಂತ ಬೀಗ್ತಾ ಇದ್ರಲ್ಲ, ಅದರೊಳಗೆ ಈ ಅಲ್ಲಮ ಪ್ರಭುಗಳು ಸಹ ಇದ್ದರು ಅಂತ ಕಾಣಿಸುತ್ತೆ. ಅವರಿಗೆ ಈ ರಿಯಲೈಸೇಷನ್ ಆದಮೇಲೆ ಅವರು ಅದು ಸರಿ ಇಲ್ಲ, ಇದು ಸರಿ ಅಂತ ಹೇಳಿಬಿಟ್ಟು ತಿದ್ದುಕೊಂಡಿರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಒಂದು ಟೈಮಲ್ಲಿ, ಅದು ಪ್ರಾರಂಭ ದಿನಗಳು, ಆಧ್ಯಾತ್ಮಿಕದ ಪ್ರಾರಂಭದ ದಿನಗಳು. ಈಗ ಮನುಷ್ಯ ಒಂದೇ ಸಲ ಡಿಗ್ರಿ ಆಗಿಬಿಡ್ತಾನ, ಅವನು LKGಯಿಂದಲೇ ಶುರು ಮಾಡ್ತಾನೆ. ಆದರೆ LKGನಲ್ಲಿ ಓದಿದ್ದನ್ನೇ ನಾವು ಡಿಗ್ರಿನಲ್ಲಿ ವಾದ ಮಾಡೋಕ್ಕಾಗಲ್ಲ, ಅಥವಾ PhDನಲ್ಲಿ ವಾದ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಈ ತತ್ವನೇ ಬೇರೆ, ಇಲ್ಲಿಯ ಒಂದು ಎಜುಕೇಷನೇ ಬೇರೆ, ಅಲ್ಲಿದೆ ಬೇರೆ. ನಮ್ಮ ಬಸವಣ್ಣನವ್ರು ಹೇಳ್ತಾರೆ ಏನಂತ? ದೇವರು ಇಬ್ಬರಿಲ್ಲ ಒಬ್ಬನೇ, ಸಕಲ ಜಗತ್ತಿಗೆ ಒಬ್ಬನೇ, ಮಾನವನೇ ಅಷ್ಟೇ. ಅವನು ಜಾಗೃತ, ಸ್ವಪ್ನ, ಸುಸುಪ್ತಿಯಲ್ಲಿ ಶಿವ ನಿನ್ನನ್ನಲ್ಲದೆ ಮತ್ತೊಂದನ್ನು ನೆನೆದೊಡೆ ತಲೆದಂಡ ಅಂತಾರೆ, ಅಣೈಕೊಂತಾರೆ. ಹೇ ಶಿವ, ಜಾಗೃತಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಸುಸುಪ್ತಿಯಲ್ಲಿ ಏನಾದರೂ ನಾನು ಯಾಮಾರಿ ಆದ್ರೂ ಸಹ ನಿನ್ನನ್ನಲ್ಲದೆ ನಾನು ಮನುಷ್ಯನನ್ನಾಗಲಿ ಅಥವಾ ಇನ್ನೊಂದನ್ನಾಗಲಿ ದೇವರು ಅಂತ ನಾನು ತಿಳ್ಕೊಂಡು ಬಿಟ್ಟರೆ, ಹೇ ಶಿವನೇ, ನನಗೆ ತಲೆದಂಡ. ನಿಮ್ಮ ನಾಮ ಎನಗೆ ಮಂತ್ರ. ಹೇ ಶಿವನೇ, ನಿನ್ನ ನಾಮ ನಮಗೆ ಮಂತ್ರ, ನಿನ್ನ ನಾಮ ನಮಗೆ ತಂತ್ರ, ನಿನ್ನ ನಾಮ ನಮಗೆ ಕಾಮಧೇನು. ಇವೆಲ್ಲವೂ ಏನು ಹೇಳ್ತವೆ ಅಂತಂತಂದರೆ, ಒಬ್ಬ ದೇವರಿದ್ದಾನೆ, ಅವನೇ ಎಲ್ಲರಿಗೂ ತಂದೆ, ಅವನೇ ಸರ್ವಶಕ್ತ, ಅವನಿಗಿಂತ ಸರ್ವಶಕ್ತಿ ಇನ್ಯಾವುದೂ ಇಲ್ಲ, ಅವನಿಗೆ ಯಾವುದೇ ಸಹಾಯಕ ದೇವರುಗಳು ಇಲ್ಲ, ಅವನೊಬ್ಬನೇ ಏಕೈಕ,
ಅವನು ಜ್ಯೋತಿ ಸ್ವರೂಪದಲ್ಲಿದ್ದಾನೆ. ಅವನು ಸಕಲ ಭುವನಗಳಿಗೆ ಒಡೆಯ, ತ್ರೈಲೋಕದೊಡೆಯ, ಜಗದ ಕರ್ತ. ಈ ಸೃಷ್ಟಿಯ ಸಮಷ್ಟಿಯ ಮಾಲೀಕ ಅವನು. 74 ಲಕ್ಷ ಜೀವರಾಶಿಗಳಿಗೆ ಒಡೆಯ. ಹಂಗಿರುವಾಗ ಮನುಷ್ಯ ನಾನು ದೇವರು ಅಂದರೆ ಏನು ಗತಿ? ನಾನು ದೇವರು ಅಂದರೆ ಏನು ಗತಿ? ಇವನು ಏನನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಈ ಜಗತ್ತಲ್ಲಿ? ಅವನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನ ಉಸಿರೇ ಅವನ ಕೈನಲ್ಲಿಲ್ಲ, ಅವನ ಜೀವ ಅವನ ಕೈನಲ್ಲಿಲ್ಲ. ಯಾವಾಗ ಪಟ್ಟಂತ ಹೋಗ್ತಾನೋ ಗೊತ್ತಿಲ್ಲ. ಹಂಗಿರುವಾಗ ಅಂಥ ಮನುಷ್ಯ ನಾನು ದೇವರಾಗಲೂಬಹುದು, ನಾನು ದೇವರು, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ನಾನು ದೇವರ ಅಂಶ. ಒಪ್ಕೊಳ್ಳೋಣ, ನೀನು ದೇವರ ಅಂಶ ಅಂತ ನೀನು ಹೇಳ್ಕೊ, ಅದರಲ್ಲಿ ಏನು ತಪ್ಪೇನಿಲ್ಲ. ಆದರೆ ದೇವರೇ ಅಂತ ಹೇಳ್ಕೊಳ್ಳೋದು ಬೇಡ. ನಾನೇ ದೇವರು ಅನ್ನೋದು ಬೇಡ. ನಾವು ನನ್ನ ತಂದೆಯ ಮಗ ಅಂತ ಹೇಳ್ಕೊಳ್ಳೋಣ, ಆದರೆ ನಾನೇ ನಮ್ಮ ತಂದೆ, ಅದು ಬೇಡ. ಓಂ ನಮಃ ಶಿವಾಯ ಎಂಬುದು ನನಗೆ ಮಂತ್ರ ತಂತ್ರ, ನನಗೆ ಕಾಮಧೇನು. ಬಸವಣ್ಣವರು ಇದು ನನಗೆ ಕಾಮಧೇನು ಅಂತಾರೆ. ಎಂಥ ಮಹಾತ್ಮರು! ಬಸವಣ್ಣನಂಥ ತತ್ವಜ್ಞಾನಿ, ಬಸವಣ್ಣನಂತಹ ಆತ್ಮಜ್ಞಾನಿ, ಬಸವಣ್ಣನಂತಹ ಶಿವಜ್ಞಾನಿ ನಮಗೆ ಈ ಭಾರತ ದೇಶದಲ್ಲಿ ಸಿಕ್ಕಿರೋದು ನಮ್ಮ ಪುಣ್ಯ. ಏಕದೇವ ಆರಾಧನೆಯನ್ನು, ಏಕದೇವ ಧ್ಯಾನವನ್ನು, ಏಕದೇವ ಯೋಗವನ್ನು ಈ ನಮ್ಮ ದೇಶದಲ್ಲಿ ಹೇಳಿಕೊಟ್ಟಿರ್ತಕ್ಕಂಥದ್ದು ಬಸವಣ್ಣ ಮಾತ್ರ, ಶರಣರು. ಇದೇ ತತ್ವವನ್ನು ಹೇಳಿಕೊಂಡು ದೇಶವನ್ನು, ಜಗತ್ತನ್ನು ಆಳ್ತಾ ಇದ್ದಾರೆ ಇಸ್ಲಾಮಿಗಳು, ಕ್ರೈಸ್ತರು, ಇನ್ನು ಅನೇಕ ಧರ್ಮಗಳು. ಇಷ್ಟೇ ವಿಷಯ, ಒಬ್ಬನೇ ದೇವರು, ಒಬ್ಬನೇ ದೇವರು, ಇದೆಲ್ಲವೂ ಅವನ ಸೊತ್ತು, ಅವನು ಸೃಷ್ಟಿಕರ್ತ. ಇಷ್ಟನ್ನು ಹೇಳಿಕೊಂಡು ಜಗತ್ತನ್ನು ಆಳ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? ನಾನೇ ದೇವರು, ನೀನು ಯಾರಂದು ತಿಳಿದರೆ ನೀನೇ ದೇವ, ನಾನೇ ದೇವರು, ನಾನೇ ದೇವರು ಅಂತ ಹೇಳ್ಕೊಂಡು ಎಷ್ಟು ಮಾತ್ರ ಸೂಕ್ತ? ನಾನೇ ದೇವರು ಅನ್ನುವಂಥದ್ದು ಎಷ್ಟು ಮಾತ್ರ ಸತ್ಯ? ಅದೇ ನಾನೊಂದು ಆತ್ಮ ಅಂತ ತಿಳ್ಕೊಂಡು, ನನ್ನ ತಂದೆ ಪರಮಾತ್ಮ ಅಂತ ತಿಳ್ಕೊಂಡು, ಶಿವಯೋಗ ಯೋಗ ಮಾಡೋದ್ರ ಮುಖಾಂತರ, ಧ್ಯಾನ ಮಾಡೋದ್ರ ಮುಖಾಂತರ ಆತ್ಮ ಮತ್ತು ಪರಮಾತ್ಮವನ್ನು ಮಿಲನವನ್ನು ಮಾಡಿಕೊಂಡು, ಸಂಗಮವನ್ನು ಮಾಡಿಕೊಂಡು, ನಾವು ಮುಕ್ತಿಯನ್ನು ಪಡೆದುಕೊಂಡು ಶಿವನಲ್ಲಿ ಐಕ್ಯವಾಗುವ ಬದಲು ಇಂದು ಹುಟ್ಟಿ ನಾಳೆ ಸಾಯುವ ನಾನು, ನನಗೆ ಯಾವಾಗ ಸಾವು ಬರ್ತದೆ ಅಂತ ಗೊತ್ತಿಲ್ಲದೆ ಇರತಕ್ಕಂಥ ನಾನೇ ದೇವರು ಅಂದ್ಕೊಂಡ್ರೆ ಎಂಥ ಅಹಂಕಾರ, ಎಂಥ ಅಹಂಕಾರ! ಇಂತಹ ತಪ್ಪನ್ನು ಯಾವ ಶಿವಜ್ಞಾನಿ ಮಾಡೋದಿಲ್ಲ. ಯಾರಿಗೆ ಸ್ವಲ್ಪನಾದ್ರೂ ಭಕ್ತಿ ಇದೆ, ಜ್ಞಾನ ಇದೆ, ಅಥವಾ ಅಲ್ಪ ಸ್ವಲ್ಪ ಒಂಚೂರು ವೈರಾಗ್ಯ ಇದೆ, ಇಂಥವ್ರು ಯಾರೂ ಕೂಡ ಮಾಡೋದಿಲ್ಲ. ಅಟ್ಲೀಸ್ಟು ಶಿವ ಭಯನಾದರೂ ಇರಬೇಕು, ದೇವರ ಭಯನಾದರೂ ಇರಬೇಕು. ನಾನೇ ದೇವರು ಅಂತಂದುಬಿಟ್ರೆ ಎಂತೆಂಥ ಮೋಸಗಾರರಿದ್ದಾರೆ, ಎಂತೆಂಥ ಅನ್ಯಾಯ ಮಾಡಿದ್ದಾರೆ, ಎಂತೆಂಥ ವಂಚನೆ ಮಾಡಿದ್ದಾರೆ, ಇಷ್ಟು ಕೊಲೆಗಳು ಮಾಡಿದ್ದಾರೆ ಮನುಷ್ಯ. ಹಂಗಾದ್ರೆ ಅವರೆಲ್ಲ ದೇವ್ರುಗಳಾಗ್ಲಿಕ್ಕೆ ಸಾಧ್ಯನಾ? ದೇವ್ರುಗಳು ಏನೇ ಸಾಧನೆ ಮಾಡಲಿ, ಅವನು ಎಷ್ಟೇ ದೊಡ್ಡ ಸಾಧನೆ ಮಾಡಲಿ, ಮನುಷ್ಯನೇ, ದೇವರೇ, ಆತ್ಮ ಆತ್ಮನೇ, ಪರಮಾತ್ಮ ಪರಮಾತ್ಮನೇ, ಸೃಷ್ಟಿಕರ್ತನೇ. ನಾವು ನೀವೆಲ್ಲ ಆ ಸೃಷ್ಟಿಯ ಒಂದು ಭಾಗ, ಸೃಷ್ಟಿಯ ಒಂದು ಜೀವಜಂತುಗಳಷ್ಟೇ. ನಾವು ಯಾವತ್ತೂ ದೇವರಾಗೋದಿಲ್ಲ. ಆದ್ದರಿಂದ ಅದ್ವೈತವನ್ನು ಹಿಡ್ಕೊಂಡು ನಾನೇ ದೇವರು ಅಂತ ಹೇಳೋರು ಹೋಗ್ತಾ ಇರಲಿ, ನಾವೇನು ತಡೆಯೋದು ಬೇಡ ಅವರಿಗೆ. ಅವ್ರ ಖುಷಿ ಅದು, ಅವ್ರು ಹೋಗ್ತಾ ಇರಲಿ. ಇಲ್ಲಪ್ಪ ನಾನು ಭಕ್ತ ಅಷ್ಟೇ, ಅವನು ಭಗವಂತ, ನಾನು ಭಕ್ತ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಕೈ ಮುಕ್ಕೊಂಡು ಇರೋಣ. ಅದಕ್ಕೇನಂತೆ?